ನಮ್ಮೂರಿಂದ ಮಾದೇಶ್ವರಂ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗೋಕೆ ಮುಂಚೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಹಾಗೂ ಮಾದೇಶ್ವರಂ ಬೆಟ್ಟದಲ್ಲಿ ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಹೇಳ್ತೀನಿ. ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಮಾದೇಶ್ವರಂ ಬೆಟ್ಟ ಪಾದಯಾತ್ರೆಗೆ ಹೋಗಕ್ಕೆ ಮುನ್ನ ನಮ್ಮೂರಲ್ಲಿ ಪರ ಮಾಡ್ತಾರೆ. ಪರದಲ್ಲಿ ಊಟ ಮಾಡೋಕ್ಕೆ ಅವರೆಕಾಳು ಸಾರು, ಮುದ್ದೆ, ಪಾಯಸ, ಅನ್ನ ಸಾರು ಮತ್ತು ಈ ವರ್ಷ ಸ್ಪೆಷಲ್ ಆಗಿ ಕಜ್ಜಾಯ ಕೂಡ ಮಾಡಿದ್ರು. ಕಜ್ಜಾಯ ಬುತ್ತಿನ ಮೆರವಣಿಗೆ ಮಾಡಿಕೊಂಡು ನಮ್ಮೂರು ಹೆಂಗಸರು ಗಂಡಸರು ಯಾವ ರೀತಿ ಸ್ಟೆಪ್ ಹಾಕಿದ್ರು ನೋಡ್ಕೊಂಬನ್ನಿ. ನಮ್ಮೂರಲ್ಲಿ ಪರ ನಡೆದಿದ್ದ ವಿಡಿಯೋನ ನಮ್ಮ ಮಂಜ ಚಿಕ್ಕದಾಗಿ ಎಡಿಟ್ ಮಾಡೋನೆ ಹಾಕ್ತೀನಿ, ನೋಡ್ಕೊಬನ್ನಿ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಪರ ನಡೆದಿದ್ದ ದಿವಸ ಮತ್ತು ಅವತ್ತಿನ ಮಾರನೆಗೆ ಅವರವರು ಬಸ್ ಗಾಡಿಗಳಲ್ಲಿ ಎಲ್ಲರೂ ಪಾದಯಾತ್ರೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾದೇಶ್ವರಂ ಬೆಟ್ಟದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳು ಮತ್ತು ಎಷ್ಟು ಸೇಫ್ಟಿಯಾಗಿ ಮಾದೇಶ್ವರಂ ಭಕ್ತರನ್ನ ನೋಡ್ಕೋತಾ ಇದ್ದಾರೆ ಅಂತ ಅಲ್ಲಿಂದ ಭಕ್ತರು ಹೇಳಿದ್ದಾರೆ, ನೋಡ್ಕೊಬನ್ನಿ. ನಾವು ರಾಮನಗರದಿಂದ ಬರ್ತಾ ಇದೀವಿ ಪಾದಯಾತ್ರೆಗೆ. ಇಲ್ಲಿ FTRF ಟೀಮು, ತಿರ್ಗಾ ಮೇಲೆ ಪೊಲೀಸವರು ಸಿಬ್ಬಂದಿ, ತಿರ್ಗಾ ಮೇಲೆ ಅರಣ್ಯ ಇಲಾಖೆಯವರು ಎಲ್ಲರೂ ನಿಂತ್ಕೊಂಡು ರೋಪ್ ಹಾಕಿದ್ದಾರೆ. ಸಲ ರೋಪ್ ಇರಲಿಲ್ಲ. ತಿರ್ಗಾ ಜನಗಳನ್ನ ಹುಷಾರಾಗಿ ಕಳಿಸ್ತಾ ಇದ್ದಾರೆ. ಯಾವುದೇ ಸೇಫ್ ಆಗಿ ಯಾವುದೇ ತೊಂದರೆ ಆಗದಿರ ಎಲ್ಲ ವಯಸ್ಸಾದವರು, ಮಕ್ಕಳು, ಮರಿನ ಎಲ್ಲರನ್ನೂ ನೀಟಾಗಿ ಸಾಗಿಸ್ತವ್ರೆ. ಆದರೆ ಯಾವುದೇ ಕಾರಣಕ್ಕೂ ಬೆಟ್ಟಕ್ಕೆ ಎದುರ್ಕೊಳ್ದಿರ ಪಾದಯಾತ್ರೆ ಮಾದಪ್ಪನಿಗೆ ಬರ್ಬೋದು. ಈಗ 13 ವರ್ಷದಿಂದ ಬರ್ತಾ ಇದ್ವಿ. 13 ವರ್ಷದಿಂದ ಈ ಥರ ವ್ಯವಸ್ಥೆ ಫೆಸಿಲಿಟಿ ಏನಿರಲಿಲ್ಲ. ಪೊಲೀಸ್ ವರ್ಗ ಮತ್ತು STF ಈ ಥರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಮನ್ನೂರು ತಾಲೂಕಲ್ಲಿ ಈ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಟೀಮ್ ವರ್ಕ್. ಇದಾಗಿತ್ತು ಇವತ್ತೊಂದು ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.